ಸುಮಾರು 5:45 ಹೊತ್ತಿಗೆ ನಾನು ಬಸ್ಸಿನ ಒಂದು ಪಾರ್ಸಲ್ ಬರಲಿಕ್ಕೆ ಅಂತ ನನ್ನ ಕಾರಲ್ಲಿ ವೇಟ್ ಮಾಡ್ತಿದ್ದೆ. ಅಷ್ಟೊತ್ತಿಗೆ ಇಲ್ಲೊಂದು ಕಕ್ಕೆಪದವಿ ಹೋಗೋ ಬಸ್ ಇತ್ತು. ಅಲ್ಲಿ ಹುಡುಗಿ ಒಂದು ಬೊಬ್ಬೆ ಹಾಕೋದಕ್ಕೆ ಹೇಳಿತ್ತು ನನಗೆ. ನೋಡ ಯಾರೋ ಒಬ್ಬ ಹುಡುಗ ತಲುವಲಲ್ಲಿ ಹಿಡಿದುಕೊಂಡು ಅವಳಿಗೆ ಅಲ್ಲೇ ಮಾಡ್ತಾ ಇದ್ದ. ನಾನು ಹಿಡಿಲಿಕ್ಕೆ ಅಂತ ಅವನನ್ನು ಹೋದೆ, ಆದರೆ ಅವನ ತಲವಾರು ನನ್ನ ಹತ್ರ ಬೀಸಿದ. ಅವಳು ನನಗೆ ಹೋಗ್ಲಿಕ್ಕೆ ಆಗಲ್ಲ. ಮತ್ತೆ ಅವಳು ಆಂಬುಲೆನ್ಸ್ ಮತ್ತು ಪೊಲೀಸ್ ಅವರಿಗೆ ಫೋನ್ ಮಾಡುವಾಗ ಅವ ಎಸ್ಕೇಪ್ ಆಗಿ ಹೋಗಿದ್ದಾನೆ. ಎಷ್ಟೊತ್ತಿಗೆ? ಸುಮಾರು 5:45, 5:45 ಒಳಗೆ. ನಾನು ಒಬ್ಬನೇ ಇದ್ದೆ ಬಸ್ಸಲ್ಲಿ. ಆಕೆ ಬೇರೆಯವರು ಒಬ್ಬ ಹುಡುಗ ಇದ್ದ. ಯಾವಾಗಲೂ ಆ ಬಸ್ಸಲ್ಲಿ ಸ್ಟೂಡೆಂಟ್ ಅವರು ತುಂಬಾ ಮಂದಿ ಇರ್ತಿದ್ರು. ಇವತ್ತು ನೋಡುವಾಗ 2-3 ಹುಡುಗಿಯರು ಮಾತ್ರ ಇದ್ದದ ಬಸ್ಸಲ್ಲಿ. ಅವನು ಒಬ್ಬನೇ ಬಂದಿದ್ದ. ಬಸ್ ಸ್ಟ್ಯಾಂಡ್ ಅಲ್ಲಿ ಬೇರೆ ಯಾರು ಇಲ್ಲ, ಈ ಸೈಡ್ ಲಾಸ್ಟಿಗೆ ನಿಂತಲ್ಲ, ಇಲ್ಲಿ ಯಾರು ಇಲ್ಲದು. ಬಸ್ಸಲ್ಲಿ ಆಚೆ ನಿಲ್ಲದು. ಬಸ್ಸಿನ ಚಾಲಕರು ಯಾರು ಇರಲಿಲ್ಲ, ಬಸ್ಸಲ್ಲಿ ಯಾರು ಇರಲಿಲ್ಲ. ಈ ಹುಡುಗಿ ಬಸ್ಸಿನ ಒಳಗೆ ಇದ್ದದ್ದು? ಹೌದು, ನಾವು ಅಲ್ಲಿ ಡೋರಲ್ಲಿ ಇಳ್ಕೊಂಡು ಓಡುವಾಗ ನಾನು ನೋಡಿದವಳು. ಹುಡುಗಿಯರಲ್ಲಿ ಕೆಲವಾಗ ಬಸ್ಸಲ್ಲಿ ಕೂತಿದ್ರು ಅಂತ ಹೇಳಿದ್ರು ಬೇರೆ ಪ್ಯಾಸೆಂಜರ್. ಈ ಹುಡುಗ ಬಸ್ಸಿಗೆ ಹತ್ತಿ ಆಮೇಲೆ ಹೇಳ್ಕೊಂಡು ಬಂದ? ಹೌದು, ಬಸ್ಸಿನ ಅವನನ್ನು ಫೋನ್ ಮಾಡಿ ಕರೆದಿದ್ದಾನ ಏನಂತ ನಮಗೆ ಗೊತ್ತಿಲ್ಲ. ಅವಳು ಓಡಿದನ್ನು ನಾನು ನೋಡಿದೆ. ಲಾಸ್ಟ್ ಅವಳ ತಲೆಗೆ ಹೊಡೆಯುವಾಗ ನಾನು ಓಡಿಕೊಂಡು ಹೋಗಿದ್ದೇನೆ ಅವನ ಹತ್ರ. ಹಾಗೆ ತಲವಾರನ್ನು ಇದು ಮಾಡ್ತೇನೆ ನನಗೆ. ನಾನು ಮತ್ತೆ ನನ್ನಲ್ಲಿ ಏನಿರಲಿಲ್ಲ. ನೀವು ಆಮೇಲೆ ನೀವು ಇದ್ರ? ಹೌದು, ನಾನು ಪೊಲೀಸ್ ಮತ್ತು ಆಂಬುಲೆನ್ಸ್ಗೆ ನಾನೇ ಫೋನ್ ಮಾಡಿದ್ದೆ ಮೊದಲು. ಅಷ್ಟೊತ್ತಿಗೆ ಪೊಲೀಸ್ನವರು ಬಂದಿದ್ದಾರೆ. ಅಷ್ಟೊತ್ತಿಗೆ ಎಸ್ಕೇಪ್ ಆಗಿ ಹೋಗಿದ್ದಾರೆ. ಇಲ್ಲಿ ಆ ಕಡೆ ಇಡ್ಲಿಕ್ಕೆ ಯಾರು ಇರಲಿಲ್ಲ? ಯಾರು ಇರಲಿಲ್ಲ, ಯಾರು ಸಿಗಲಿಲ್ಲ ನಮಗೆ. ಇಲ್ಲಿ ಯಾವಾಗಲೂ ಜನ ಇರ್ತಾರೆ. ನಾನು ಆ ಲಾಸ್ಟ್ಗೆ ಗಾಡಿ ಇಟ್ಟು ನಿಂತಿದ್ದೆ ಅಷ್ಟೇ. ತಮ್ಮ ಹೆಸರು? ಗಣೇಶ್ ಶೆಟ್ಟಿ. ಘಟನೆ ಅದೇ. ಈಗ ನಾವು ಇಲ್ಲಿ ಆ ಹುಡುಗಿ ಸಂಜೆ ಸುಮಾರು 5:40 ಹೊತ್ತಿಗೆ ತನ್ನ ಮನೆಗೆ ಕಕ್ಕೆಪದ ಹೋಗುವ ಮನೆಗೆ ಹೋಗುವಂತ, ಅಲ್ಲಿ ಕಕ್ಕೆಪದಗೆ ಹೋಗುವಂತ ಬಸ್ ಇತ್ತು. ನೋಡಿ, ಅಲ್ಲಿ ಒಂದು ಕಾಣ್ತಾ ಇದೆ ಬಸ್. ಆ ಬಸ್ಸಲ್ಲಿ ಅವಳು ಕೂತ್ಕೊಳ್ಳಿಕ್ಕೆ ಹೋಗುವಂತ ಸಂದರ್ಭ. ಕಲ್ಲಡ್ಕದಿಂದ ಒಂದು ಕೆಲಸವನ್ನು ಮುಗಿಸಿ ಬಂದಂತ ಸಂದರ್ಭ. ಆ ಸಂದರ್ಭದಲ್ಲಿ ಅವು ಪೂರ್ವ ಯೋಜಿತವಾಗಿ ಆ ಹುಡುಗಿಯನ್ನ ಒಂದು ಏನೋ ಮಾಡಬೇಕೆನ್ನುವಂತ ಯೋಚನೆ. ಯಾಕಂದ್ರೆ ಅಲ್ಲಿ ಇರುವಂತ ಆ ತಲವಾರನ್ನ ನೋಡಿದಾಗ, ಅವು ಮಾಡಿದ ಕೃತ್ಯವನ್ನು ನೋಡಿದಾಗ ಹುಡುಗಿ ಪೂರ್ವ ಯೋಜಿತ ಕೃತ್ಯ ಮನಸ್ಸಲ್ಲಿ ಇತ್ತು ಅಂತೇಳಿ ಕಾಣ್ತದೆ ನನಗೆ. ನಮ್ಮ ಮನಸ್ಸಲ್ಲಿ ಆ ರೀತಿಯಲ್ಲಿ ಗುಮಾನಿ ಬರ್ತದೆ. ಅಟ್ಟಾಡಿಸಿಕೊಂಡು ಹೋಗಿ ಆ ಹುಡುಗಿಯ ಮೇಲೆ ಹಲ್ಲೆಯನ್ನು ಮಾಡ್ತಾನೆ. ಹುಡುಗಿ ಹಲ್ಲೆಯಿಂದ ಸ್ಥಳದಲ್ಲಿ ಸಾವನ್ನಪ್ತಾರೆ. ಈ ರೀತಿಯ ಘಟನೆಗಳು ಬೇರೆ ಬೇರೆ ಸಂದರ್ಭ ನಡೀತಾ ಇದೆ. ಸಣ್ಣ ಸಣ್ಣ ಏಜಿನ ಹುಡುಗರು ಈ ರೀತಿಯ ಏನೋ ಒಂದು ಮನಸ್ಸಿನಲ್ಲಿ ಇಟ್ಟುಕೊಂಡು ಚೂರಿ ಹಾಕುವಂಥದ್ದು ನೋಡಿದ್ರು. ಮೊನ್ನೆ ಮಂಚಿಯಲ್ಲಿ ಆಯಿತು. ಅಂದರೆ ಒಟ್ಟು ಸಮಾಜದಲ್ಲಿ ನೋಡುವಾಗ ನಮಗೆ ತುಂಬ ಒಂದು ಆತಂಕಕಾರಿಯಾದಂಥ ವಿಷಯವನ್ನು ನಾವು ಕಾಣ್ತಾ ಇದ್ದೇವೆ. ಮನೆಯಿಂದ ಹುಡುಗಿಯನ್ನು ಕಳಿಸ್ತಾರೆ ಹೆತ್ತವರು. ಕಳಿಸಿದಂತಹ ಹುಡುಗಿ ಒಂದು ಮನೆಗೆ ಬರುವಾಗ ಎಲ್ಲೇ ದಾರಿಯ ಮಧ್ಯದಲ್ಲಿ ಏನವಾಗಿ ಬೀಳುವಂಥದ್ದು. ಅದೇ ಇನ್ನು ಯಾವ ಧೈರ್ಯದಲ್ಲಿ ನಾವು ಕೆಲಸಕ್ಕೆ ಅಥವಾ ಶಾಲೆಗೆ ಕಳಿಸಬೇಕೆನ್ನುವಂಥದ್ದು ಮನೆಯವರಿಗೂ ಕೂಡ ಒಂದು ದೊಡ್ಡ ಆತಂಕಕಾರಿ ವಿಷಯ ಮತ್ತು ಹೆದರಿಕೆ. ಯಾಕಂದ್ರೆ ಮನೆಯಿಂದ ಹೊರಗೆ ಹೋದಂತಹ ಹುಡುಗಿ ಮನೆಯಲ್ಲಿ ದಾರಿಯಲ್ಲಿ ಬಿದ್ದಿರ್ತಾಳೆ, ಸಾವು ಹೋಗ್ತಾಳೆ, ಏನೋ ಆಗಿರ್ತದೆ ಅಥವಾ ಅತ್ಯಾಚಾರ ಆಗಿರ್ತದೆ. ಈ ರೀತಿಯ ಪ್ರಕರಣಗಳು ದಿನದಿಂದ ದಿನ ಹೆಚ್ಚಾಗ್ತಾ ಇದೆ. ಕಾನೂನಿನ ಭಯ ಇಲ್ಲ. ಇದನ್ನ ಇಲಾಖೆ ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕು. ಮತ್ತು ಈ ರೀತಿಯಾದಂಥವರಿಗೆ ಕೇವಲ ಒಂದು ಜೈಲಿಗೆ ಹಾಕುವಂಥದ್ದಲ್ಲ, ಅವರಿಗೆ ಸಾರ್ವಜನಿಕವಾಗಿ 10 ಜನರಿಗೆ ಈ ಕೇಸಿನ ಘಟನೆಯನ್ನು ನೋಡಿ ಅವರಿಗೆ ಇನ್ನು ಹೆದರಿಕೆ ಆಗಬೇಕು. ಆ ರೀತಿಯಲ್ಲಿ ಕಾನೂನು ಇದರಲ್ಲಿ ಶಿಕ್ಷೆಯನ್ನು ಕೊಡಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಮತ್ತೆ ಈ ಬಸ್ ಸ್ಟ್ಯಾಂಡಿನ ಪರಿಸರ ಕೂಡ ಯಾವುದೇ ರೀತಿಯ ರಕ್ಷಣೆ ಇಲ್ಲ. ಇಲ್ಲಿ ಒಂದು ಸಿಸಿ ಕ್ಯಾಮರಾ ಇದೆ. ಇಲ್ಲಿ ಬಸ್ ಸ್ಟ್ಯಾಂಡ್ ದೊಡ್ಡದಿದೆ. ಇದಕ್ಕೆ ಬಿಸಿ ರೋಡಿನ ಮುಖ್ಯ KSRTC ಬಸ್ ಸ್ಟ್ಯಾಂಡ್. ಸಿಸಿ ಕ್ಯಾಮರಾ ಇಲ್ಲ. ಮತ್ತೆ ಕೆಲವು ಸಂದರ್ಭ ನೀವು ಬಂದು ನೋಡಿರೋ ಗೊತ್ತಾಗ್ತದೆ. ಅಲ್ಲಿ ಕೂತ್ಕೊಳ್ತಾರೆ ಕೆಲವೊಂದು ಹುಡುಗರು, ಅಲ್ಲಿ ಇಲ್ಲಿ ಕೊಂಡು ಮಾತಾಡಿಕೊಂಡು ಮೊಬೈಲಲ್ಲಿ ಇದು ಮಾಡ್ಕೊಂಡಿರ್ತಾರೆ. ಹಾಗೆ ಇಲ್ಲಿಯ ಪರಿಸರ ಕೂಡ ಸರಿಯಾದಂತಹ ರಕ್ಷಣೆ ವ್ಯವಸ್ಥೆ ಇಲ್ಲ. ಅದಕ್ಕೋಸ್ಕರ ಇಲಾಖೆಯನ್ನು ಆಗ್ರಹ ಮಾಡ್ತೇನೆ ಅಂತ ಕೇಳಿದ್ರೆ, ಇನ್ನಾದರೂ ಪುರಸಭೆ ಇರಬಹುದು, ಇದು ಪುರಸಭೆ ವ್ಯಾಪ್ತಿಗೆ ಒಳಪಟ್ಟಿದೆ. ಪುರಸಭೆ ಮತ್ತು KSRTC ನಿಗಮ ಮತ್ತು ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಳ್ಳಬೇಕು. ಇಲ್ಲಿಯ ಸರಿಯಾದ ವ್ಯವಸ್ಥೆಯನ್ನು ಸರಿಪಡಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ. ತಮ್ಮ ಹೆಸರು? ನರಸಿಂಹ ಅಂತ.